ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಏನಂದರೆ ಇವತ್ತು ನಾನು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡೋದು ಅಂತಂದು ತೋರಿಸ್ತಾ ಇದ್ದೇನೆ. ಬನ್ನಿ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ತೋರಿಸ್ತಾನೆ. ನಂದು ಏನೂ ಕೂಡ ನೋಡಿದ್ರು ಕ್ವಿಕ್ಕಾಗಿ ಇರ್ತದೆ, ಯಾವುದೂ ಲಾಂಗ್ ಪ್ರೊಸೆಸ್ ಇಲ್ಲ, ಈಸಿಯಾಗೇ ಇರ್ತದೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗಲಿ ಅಂತಂದೇ ಮಾಡ್ತಾರೆ. ನಾನು ಏನೂ ಇಲ್ಲ, ಫಾಸ್ಟ್ ನಿಮಗೆ ಹೇಳ್ತಾನೆ, ಮುಗಿಸ್ಬಿಡ್ತಾನೆ. ಫ್ರೆಂಡ್ಸ್, ಏನೂ ಇಲ್ಲ, ನಿಮ್ಮದು ಪೂಜಾ ಮುಗಿಸ್ಕೊಳ್ಳಿ. ಫಸ್ಟು ಏನಿದೆ ಅದೆಲ್ಲ ನಿಮ್ಮದು ಪೂಜಾ ಮುಗಿದ ತಕ್ಷಣ ಸಪ್ರೇಟಾಗಿ ಅಮಾವಾಸ್ಯೆ ಪೂಜೆ ಮಾಡೋದಪ್ಪ ಅಂದರೆ ನಾರ್ಮಲ್ ಹೆಂಗೆ ನೀವು ಮಾಡ್ತಾರಲ್ಲ ಅದೇ ರೀತಿ ನೀವು ನಿಮ್ಮದು ದೇವ್ರದ್ದು ಪೂಜೆ ಮಾಡಿ. ಆ ನಂತರ ಲಾಸ್ಟ್ಗೆ ಎಲ್ಲ ಆದ ಕೂಡಲೇ ನೀವು ಫ್ರೀ ಆಗ್ತಾರಲ್ಲ ಆತಪ್ಪ ಇದು ಪೂಜೆ ಅಂದ್ಬಿಟ್ಟು ಎಲ್ಲ ಲಾಸ್ಟಿಗೆ ಅಮಾವಾಸ್ಯೆ ಪೂಜೆ ಮಾಡೋದು. ಅದರಲ್ಲಿ ಏನು ಆಗ್ತದೆ ಅಂದರೆ ಲಿಂಬೆಹಣ್ಣು, ಒಂದು ಕಾಯಿ ಬೇಕಾದರೆ ಆಪ್ಷನಲ್, ನಿಮ್ಗೆ ಬೇಕಾದರೆ ನೀವು ಹೊಡಿಬೋದು. ಹೊಸ್ತಲು ಪೂಜೆ ಮಾಡೋದು. ಅಮಾವಾಸ್ಯೆ ಪೂಜೆ ಅಂದರೆ ಹೊಸ್ತಲು ಪೂಜೆ ಅಂದರೆ ಮಣಿ ದೃಷ್ಟಿ ತೆಗೆಯೋದು ಅಂತಂದೆ. ಯಾಕಂದರೆ ಆಗ್ತದಲ್ಲ ಮಣಿ ದೃಷ್ಟಿ, ಎಲ್ಲರಿಗೂ ದೃಷ್ಟಿ ಆಗ್ತದೆ, ಮಣಿಗೆ ಆಗೋದಿಲ್ಲ, ಅದು ಕಾಮನ್. ಮತ್ತು ಫ್ರೆಂಡ್ಸ್, ಏನಂದರೆ ನಾನು ಪೂಜೆ ಮಾಡ್ತಾಯಿದ್ದೇನೆ ಅದೇ ರೀತಿ ನಿಮಗೆ ಅಮಾವಾಸ್ಯೆ ಪೂಜೆ ಕೂಡ ನಾನು ತಿಳಿಸ್ತೇನೆ, ಅದು ಇಗ್ನೋರ್ ಮಾಡಿ. ನಾನೊಂದು ಪೂಜೆ ಮುಗಿಸ್ತಾ ಇದ್ದೆ, ಅದರಲ್ಲಿ ನಿಮಗೆ ಇದು ಕೂಡ ಹೇಳ್ತಾ ಇದ್ದೆ ನಾನು. ಫ್ರೆಂಡ್ಸ್, ಏನಂದರೆ ಒಂದು ಲಿಂಬೆಹಣ್ಣು ತೊಗೊಳ್ಳಿ, ಕರ್ಪೂರ ತೊಗೊಳ್ಳಿ, ಆಮೇಲೆ ಉದ್ದಿನ ಕಡ್ಡಿ ಹಚ್ಕೊಂಡು ತೊಗೊಂಡೋಗಿ, ಆಮೇಲೆ ಮತ್ತು ಅರಿಶಿನ ಕುಂಕುಮ ಕೂಡ ತೊಗೊಂಡೋಗಿ ಫಸ್ಟೇ ಲಿಂಬೆಹಣ್ಣಿಂದ ನಿಮ್ಮದು ಮಣಿದು ದೃಷ್ಟಿ ತಗೊಳ್ಳಿ. ಆಮೇಲೆ ಕರ್ಪೂರಿಗೆ ಸ್ವಲ್ಪ ತೋರಿಸಿ ಹೊಸ್ತಲ ಮ್ಯಾಗಿಟ್ಟು ಕಟ್ ಮಾಡಿ ಆ ಸೈಡಿಗೆ ಒಂದು ರೈಟ್ ಸೈಡಿಗೆ ಒಂದು ಲೆಫ್ಟ್ ಸೈಡಿಗೆ ಒಂದು ಲಿಂಬೆಹಣ್ಣು ಇಡಿ. ಆಮೇಲೆ ಅದಕ್ಕೆ ಒಂದು ಲಿಂಬೆಹಣ್ಣಿಗೆ ಅರಿಶಿನ ಹಚ್ಚಿ, ಒಂದು ಲಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ, ಮತ್ತು ಉದ್ದಿನ ಕಡ್ಡಿ ಹಚ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್, ಅದು ಕೂಡ ಹೊಸ್ತಲಿಗೆ ಬಾಗಿಲಿಗೆ ಎಲ್ಲ ಕಡೆ ಕೂಡ ಬೆಳಗಿ. ಮತ್ತು ಇದೇ ಸಿಂಪಲಾಗಿರ್ತದೆ ಮಣಿ ದೃಷ್ಟಿ ತೆಗೆದಂತಂದು ಅಮಾವಾಸ್ಯೆ ಪೂಜೆ ಅಂತಂದೆ ನಾನು ಮಾಡೋದು. ಪರ್ಸ್ನಲಾಗಿ ನನ್ನ ಪೂಜೆ ಹೇಳ್ತಾ ಇದ್ದೇನೆ. ಆಮೇಲೆ ಅದಾದ ಕೂಡಲೇ ಪೂಜೆ ಆದ ಕೂಡಲೇ ಮಣಿ ಕೆಲಸ ಸ್ವಲ್ಪ ಮಾಡಬೇಕಿತ್ತು ಫ್ರೆಂಡ್ಸ್. ಸೊ ನನ್ನ ಮಗನ ಬಟ್ಟೆ ಇದೆ, ಅದು ಕೂಡ ನಾನು ಡ್ರೈ ಮಾಡೋದಾಗ್ತೇನೆ, ಒಳಗಡೆನೇ ಹಾಕ್ತೇನೆ. ಯಾಕಂದರೆ ಹೊರಗಡೆ ರೈನ್ ಬರ್ತದೆ ಹೋಗ್ತದೆ. ಇಲ್ಲಿ ಗೋವಾದಲ್ಲಿ ರೈನ್ ಸದ್ಯಕ್ಕೆ ಇಲ್ಲ, ಅದು ಯಾವಾಗ ಬರ್ತದೆ ಹೇಳೋಕ್ಕಾಗೋದಿಲ್ಲ. ಮತ್ತು ಇವು ಬಟ್ಟೆ ಕೂಡ ಹಾಕ್ತಾಯಿದ್ದೆ. ಅವ್ನ ಪಾಪುನ ಬಟ್ಟೆ ಇಲ್ಲೇ ಹಾಕ್ತಾನೆ, ನಮ್ಮದೆಲ್ಲ ಬಟ್ಟೆ ಹೊರಗಡೆ ಹಾಕ್ತಾನೆ. ಆಮೇಲೆ ಫ್ರೆಂಡ್ಸ್, ಹೇಳಿ ನೀವು ಕೂಡ ಹೆಂಗೆ ಮಾಡ್ತೀರಿ ಅಮಾವಾಸ್ಯೆ ಪೂಜೆ? ನಾನಂತೂ ಈ ರೀತಿ ಮಾಡ್ತೇನೆ. ಮತ್ತೇನು ನೀವು ಬೇರೆ ಥರ ಮಾಡ್ತಿದ್ರೆ ನನಗೂ ಕೂಡ ಕಮೆಂಟಲ್ಲಿ ತಲುಪಿಸಿ. ಮತ್ತು ಫ್ರೆಂಡ್ಸ್, ಬನ್ನಿ ಟೀ ಕುಡ್ದು ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಮತ್ತು ನಂದು ಇದು ಸ್ಲೀಪ್ ಆಗ್ತಾಯಿದೆ, ಅದು ಇಗ್ನೋರ್ ಮಾಡಿ. ಏನಾದ್ರು ಮಿಸ್ಟೇಕ್ ಆಗ್ತಾಯಿದ್ರೆ. ಮತ್ತು ರಾತ್ರಿ ಅಡುಗೆ ಕೂಡ ನಾನು ಪ್ರಿಪೇರ್ ಮಾಡಬೇಕು. ಮತ್ತು ಬೆಳಗ್ಗೆ ನನ್ನ ಬೇಬಿಗೆ ಸ್ಕೂಲ್ ಇದೆ. ಸೊ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಮತ್ತು ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಗೊತ್ತಲ್ಲ, ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ತುಂಬ ಮೋಟಿವೇಶನ್ ಸಿಗ್ತದೆ. ಮತ್ತು ಇದು ನಾನು ಸಾಯಂಕಾಲ ಧೂಪ ಹಾಕ್ತಾಯಿದ್ದೇನೆ ಅಮಾವಾಸ್ಯೆ ದಿವಸ. ಇದು ನೀವು ಕೂಡ ಹಾಕ್ಬೋದು ಅಮಾವಾಸ್ಯೆ ದಿವಸ. ನಾನು ಎವ್ರಿ ಅಮಾವಾಸ್ಯೆಗೆ ಹಾಕ್ತೇನೆ ಧೂಪ, ನೀವು ಕೂಡ ಹಾಕಬೇಕು. ಓಕೆ, ಅಲ್ಲಿಗೆ ಕಂಪ್ಲೀಟ್ ಆಗ್ತದೆ ಅಮಾವಾಸ್ಯೆ ಪೂಜೆ. ಮತ್ತು ಫ್ರೆಂಡ್ಸ್, ಚಲೋ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ಬ್ಲಾಗ್.